ಎಸ್, ಇನ್ನು ಮುಂದಿನ ಕ್ಷೇತ್ರ ಬೀದರ್. ಕೇಂದ್ರ ಸಚಿವರು ಹಾಗೆ ಸಂಸದರು ಭಗವಂತ ಖೂಬಾ ಅವರ ಹೆಸರು, ಆದರೆ ವಿರೋಧ ಹೆಸರಿಗಿಂತ ದೊಡ್ಡ ಮಟ್ಟದಲ್ಲಿದೆ. ಯಾಕಂದ್ರೆ ಸ್ಥಳೀಯ ಬಿಜೆಪಿ ಶಾಸಕರೇ ಬೇಡ ಅಂತಾರೆ. ಅವ್ರ ಜೊತೆಯಲ್ಲಿ ಗುರುನಾಥ್ ಕೊಲ್ಲೂರು, ಚಟ್ನಾಳ್ ದೋನಗಾಪುರ ಹಾಗೆ ಅಹುಜಾ ಸ್ವಾಮೀಜಿ ಅವರ ಹೆಸರು ಕೂಡ ಕೇಳಬರುತ್ತೆ. ಕೆಲವರು ಹೇಳ್ತಾರೆ ಇವ್ರು ಯಾರು ಲಿಸ್ಟ್ ಕಿಲ್ಲ ಗೊತ್ತೇ ಇಲ್ಲ ಅಂತ. ಹೌದು, ಅವತ್ತು ಯಾವನಿಗೂ ಗೊತ್ತಿಲ್ಲದ ಭಗವಂತ ಖೂಬಾ ತಂದು ನಿಲ್ಸ್ಬಿಟ್ಟು ಗೆಲ್ಸಿದ್ರು. ಇವತ್ತು ಭಗವಂತ ಖೂಬಾ 2 ಟೈಮ್ MP, ಸೆಂಟ್ರಲ್ ಮಿನಿಸ್ಟರ್. ಟಿಕೆಟ್ ಸಿಗುವಾಗ ಅನೌನ್ಸ್ ಆದಾಗ ಯಾರು ಈ ಗಿರಾಕಿ, ಯಾರು ಈ ವ್ಯಕ್ತಿ ಅಂತ ಚರ್ಚೆ ಆಗಿತ್ತು. ಹೌದು, ಬಾಬಾ ರಾಮದೇವ್ ಕೋಟ ಟಿಕೆಟ್ ಕೊಟ್ರಂತೆ ಅನ್ನೋ ಚರ್ಚೆಗಳೆಲ್ಲ ಇದ್ದವು. ಅವತ್ತು ಟಿಕೆಟ್ ಸಿಗುವ ಮುನ್ನ ಇವರು ಇದೇ ಟೈಪ್, ಗುರುನಾಥ್ ಕೊಲ್ಲೂರು, ಚಟ್ನಾಳ್ ದೋನಗಾಪುರ, ಅಹುಜಾ ಸ್ವಾಮೀಜಿ, ಈ ಟೈಪ್ ಇವ್ರು. ಹೌದು, ಇವ್ರೇನು ಪಾಪ್ಯುಲರ್ ಲೀಡರ್ ಏನ್ ಆಗಿರಲ್ಲ ಬಿಜೆಪಿಲಿ, ನಿಜ ಅಲ್ವಾ? ಹೌದು. ನೋಡಿದಾಗ ಬೀದರ್ಲಿ ಸೂರ್ಯಕಾಂತ ನಾಗಮಾರ್ಪಳ್ಳಿಗೆ ಟ್ರೈ ಮಾಡ್ಕೊಂಡು ಐ ಥಿಂಕ್ MLA ಅಂತೂ ಆಗಕ್ಕಾಗ್ತಿಲ್ಲ. ಈ ಬಿಜೆಪಿಯಿಂದ MP ಗಾರ ಟ್ರೈ ಮಾಡಿದ್ರೆ ಆಗತ್ತೆ ಮನುಷ್ಯ. ಹೌದು, ಕರೆಕ್ಟ್. ನಾಗಮಾರ್ಪಳ್ಳಿ, ಗುರುಪಾದಪ್ಪ ನಾಗಮಾರ್ಪಳ್ಳಿ ಕಾಂಗ್ರೆಸ್ ಅಲ್ಲಿ ಇದ್ದವರು, ಬಿಜೆಪಿ ಆಪರೇಷನ್ ಕಮಲಕೊಳಗ KJP-ಯಿಂದ ಬಿಜೆಪಿಯಿಂದ ಸೋಲ್ತಾರೆ, KJP ಗೆದ್ದಿರ್ತಾರೆ. ಸೊ ಹಿಂಗೆಲ್ಲ ಇದೆ. ಇಲ್ಲ ಆಯಪ್ಪನು ಟ್ರೈ ಮಾಡ್ಬೋದು, ಯಾಕೆ ಮಾಡ್ತಿಲ್ಲ ಗೊತ್ತಿಲ್ಲ. ನಾನು ಹೇಳ್ತಿದ್ದೀನಿ ಮಾಡಕ್ ಹೋಗ್ರೆ ಹಂಗೆ. ಭಗವಂತ ಖೂಬಾ ಬಿಟ್ಟು ಏನು ಗುರುನಾಥ್ ಕೊಲ್ಲೂರು, ಚಟ್ನಾಳ್ ದೋನಗಾಪುರ, ಅಹುಜಾ ಸ್ವಾಮೀಜಿ ಇದಾರಲ್ಲ, ಹೌದು, ಇವರು 10 years ಬ್ಯಾಕ್ ಏನು ಭಗವಂತ ಖೂಬಾ ಹೆಂಗಿತ್ತು ಅದೇ ಟೈಪೇ. ಹಾಗಾಗಿ ಇಲ್ಲಿ ಬಿಜೆಪಿ ಹಿಂದುತ್ವ ಹಿಂಗೆ ಬೇರೆ ಬೇರೆ ಲೆಕ್ಕಾಚಾರ. ಸೊ ಹಾಗಾಗಿ ಎಲ್ಲೂ ಕೂಡ ಬದಲಾವಣೆಗೆ ಬಹಳ ಒತ್ತಡ ಇದೆ, ನೋಡಬೇಕು. ಎಸ್, ಇಷ್ಟ ಇಲ್ಲ ಅಂದ್ರು ಅಮೃತ ಕೊಟ್ಟು ಕುಡಿದ್ರು ಅದು ಏನೇ ಕೂಡ ವರ್ಕೌಟ್ ಆಗೋದಿಲ್ಲ. ಆದ್ರೆ ಇಷ್ಟಪಟ್ಟು ಮಜ್ಜಿಗೆ ಕುಡಿದ್ರು ಕೂಡ ಅದು ಅಮೃತ ಆಗುತ್ತೆ. ಎಷ್ಟೇ ಸವಲತ್ತುಗಳನ್ನ ಏನೇ ಕೊಟ್ಟರು ಸಹ ಆ ಕ್ಷೇತ್ರದಲ್ಲಿ ಆ ವಿಚಾರದಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತಂದ್ರೆ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಸಕ್ತಿ ಇರ್ತಕ್ಕಂಥ ವಿಚಾರದ ಬಗ್ಗೆ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಸಮಸ್ಯೆಗಳು ಬಂದ್ರು, ಇಷ್ಟಪಟ್ಟು ಮಾಡುವಂತ ಆ ಒಂದು ಕೆಲಸ ಇದೆಯಲ್ಲ, ಸಕ್ಸಸ್ ಆಗುತ್ತೆ, ನೆಮ್ಮದಿ ಕೊಡುತ್ತೆ. ನಮ್ಮ ಮಾನಸಿಕ ನೆಮ್ಮದಿ, ನಮ್ಮ ಪ್ರೀತಿ, ನಮ್ಮ ಇಷ್ಟ ಇವೆಲ್ಲವನ್ನೂ ನೋಡಿಕೊಂಡು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಕ್ಷೇತ್ರದ ಸಾಧನೆ ಮಾಡಬಹುದು. ಈ ಒಂದು ಲೆಕ್ಕಾಚಾರಕ್ಕೆ ತಕ್ಕಂತೆ ಈಗ ನನ್ನ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ವಿಘ್ನೇಶ್ ಕಾಮತ್ ಅವರು.